ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎನ್ಇಪಿ ಸರಣಿಯಲ್ಲಿ ಉನ್ನತ ಶಿಕ್ಷಣದಲ್ಲಿನ ಬದಲಾವಣೆ ಕುರಿತಂತೆ ಶಿವಮೊಗ್ಗದ ಪ್ರೇರಣಾ ಎಜುಕೇಷನ್ ಮತ್ತು ಸೋಷಿಯಲ್ ಟ್ರಸ್ಟ್ನ ಚೀಫ್ ಕೋಆರ್ಡಿನೇಟರ್ ಡಾ ನಾಗರಾಜ್ ಆರ್ ಅವರೊಂದಿಗೆ ಸಂವಾದ. ಕೆಳಗರೆ ನಮ್ಮ ಪ್ರತಿ ಗುರುವಾರದ ಎನ್ಇಪಿ ಕಾರ್ಯಕ್ರಮ ಸರಣಿಯನ್ನು ತಾವೆಲ್ಲ ಕೇಳ್ತಾನೆ ಬಂದಿದ್ದೀರಿ. ನಮ್ಮ ಹಿಂದಿನ ವಾರದ ಎನ್ಇಪಿ ಸರಣಿಯಲ್ಲಿ ನಾವು ಉನ್ನತ ಶಿಕ್ಷಣದಲ್ಲಿ ಎನ್ಇಪಿಯ ಅನುಷ್ಠಾನ ಮತ್ತು ಬದಲಾವಣೆ ಹೇಗಾಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ವಿ. ಇದನ್ನು ನಮಗೆ ತಿಳಿಸ್ತಾ ಇದ್ದಂಥವರು ಡಾಕ್ಟರ್ ನಾಗರಾಜ್ ಆರ್ ಇವರು ಶಿವಮೊಗ್ಗದ ಪ್ರೇರಣಾ ಎಜುಕೇಷನ್ ಮತ್ತು ಸೋಷಿಯಲ್ ಟ್ರಸ್ಟ್ PES ಕ್ಯಾಂಪಸ್ನ ಚೀಫ್ ಕೋಆರ್ಡಿನೇಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಣ ತಜ್ಞರು ಹೌದು. ಇವರನ್ನು ಮತ್ತೆ ಪುನಃ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ದೂರವಾಣಿಯ ಮುಖಾಂತರ ಸಂಪರ್ಕ ಮಾಡಿ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ದೂರವಾಣಿಯ ಸಂಪರ್ಕದಲ್ಲಿ ಇರತಕ್ಕಂತಹ ಡಾಕ್ಟರ್ ನಾಗರಾಜ್ ಆರ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ಎಸ್ ಸರ್, ಭಟ್ ಅವರೇ ನಮಸ್ತೆ. ತಾವು ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಈ ಉನ್ನತ ಶಿಕ್ಷಣದಲ್ಲಿ NEPಯಿಂದ ಯಾವ ರೀತಿಯ ಮಾರ್ಪಾಟುಗಳಾಗುತ್ತೆ, ಕಾಲೇಜುಗಳು ಯಾವ ರೀತಿಯಲ್ಲಿ ಮಾರ್ಪಾಟಾಗುತ್ತೆ, ಸಿಲೆಬಸ್ಗಳು ಹೇಗೆ ಬರ್ಬೋದು, ಇವನ್ನೆಲ್ಲವನ್ನ ತಿಳಿಸ್ತಾ ಇದ್ರಿ. ಹಾಗೇನೆ ಇನ್ನು ಮುಂದೆ ದಿನಗಳಲ್ಲಿ ಬಹಳ ಪ್ರಮುಖವಾದಂಥ ಒಂದು ವ್ಯತ್ಯಾಸ ಆಗೋದಂತಂದ್ರೆ ಪ್ರತಿಯೊಂದು ಕಾಲೇಜುಗಳು ಕೂಡ ಯೂನಿವರ್ಸಿಟಿಯಾಗಿ ಮಾರ್ಪಾಟಾಗಬಹುದು ಅಂತಾನು ಕೂಡ ಹೇಳ್ತಾ ಇದ್ವಿ. ಇದರ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡ್ತಾನೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗ ಯಾವ ರೀತಿ ಇದನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಇಟ್ ಇಸ್ ಟೂ ಅರ್ಲಿ. ತುಂಬಾ ಚರ್ಚೆಗಳು ಆಗ್ತಾ ಇದೆ ಈಗ. ಹೆಚ್ಚಿನ ಸಂಖ್ಯೆಯ ಬಹುಶಿಸ್ತೀಯ ವಿಶ್ವವಿದ್ಯಾನಿಲಯಗಳು, ಕಾಲೇಜುಗಳು ಪ್ರಾಬಬ್ಲಿ ಇನ್ನೊಂದು 5 ವರ್ಷ, 6 ವರ್ಷ, 7 ವರ್ಷ ಹೋದ್ರೆ ಈ ಅಫಿಲಿಯೇಷನ್ ಸಿಸ್ಟಮ್ ಅಂತ ಏನಿದೆ, ಈ ಅಫಿಲಿಯೇಷನ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ ಇದೆ, ಗವರ್ಮೆಂಟ್ ಯೂನಿವರ್ಸಿಟಿ ಇದೆ, ಸ್ಟೇಟ್ ಯೂನಿವರ್ಸಿಟಿ ಇದೆ, ಸೆಂಟ್ರಲ್ ಯೂನಿವರ್ಸಿಟಿ ಇದೆ, ಡೀಮ್ಡ್ ಯೂನಿವರ್ಸಿಟಿ ಇದೆ, ಈ ತರ ಏನ್ ಡಿಫರೆಂಟ್ ಯೂನಿವರ್ಸಿಟೀಸ್ ಇದಾವೆ, ಈ ಡಿಫರೆಂಟ್ ಯೂನಿವರ್ಸಿಟೀಸ್ ಪ್ರಾಬಬ್ಲಿ ವಿಲ್ ಬಿ ನೇಮ್ಡ್ ಓನ್ಲಿ ಆಸ್ ಯೂನಿವರ್ಸಿಟೀಸ್. ಹಾಗಾದ್ರೆ ಈಟ್ ಕಾಲೇಜ್ ವಿಲ್ ಬಿ ಇಂಡಿವಿಜುವಲ್ ಯೂನಿವರ್ಸಿಟಿ, ಇಂಡಿಪೆಂಡೆಂಟ್ ಯೂನಿವರ್ಸಿಟಿ ಆಗುತ್ತೆ, ನಾಟ್ ಕಮಿಂಗ್ ಅಂಡರ್ UGC ಅಂತ ಹೇಳ್ಬಹುದಾ? ಅಲ್ಲ, UGC ಅದು ನ್ಯಾಷನಲ್ ಹೈಯರ್ ಎಜುಕೇಶನ್ ರೆಗ್ಯುಲೇಟರಿ ಕೌನ್ಸಿಲ್, NHERC ಅಂತ ಹೇಳಿ, ರಾಷ್ಟ್ರೀಯ ಉನ್ನತ ಶಿಕ್ಷಣ ನಿಯಂತ್ರಕ ಪರಿಷತ್ತು ಅಂತ ಹೇಳಿ ಮಾಡ್ತಾ ಇದ್ದಾರೆ. UGC AICTE ಪ್ರಾಬಬ್ಲಿ ಮರ್ಜ್ ಆಗ್ಬಹುದು. ಅದು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇದು ನ್ಯಾಷನಲ್ ಹೈಯರ್ ಎಜುಕೇಶನ್ ರೆಗ್ಯುಲೇಟರಿ ಕೌನ್ಸಿಲ್ ಅದು ಬರಬೇಕು. ಅದು UGC ಮತ್ತು AICTE ಎರಡನ್ನು ಒಟ್ಟುಗೂಡಿಸಿ ವಿಶ್ವವಿದ್ಯಾನಿಲಯಗಳ ಗುಣಮಟ್ಟವನ್ನ ಮೇಲ್ದರ್ಜೆಗೇರಿಸುವ ಕಾರ್ಯವನ್ನು ಮಾಡುವಲ್ಲಿ ನಮ್ಮ ಈ ಭಾರತ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಅಂತ ಹೇಳಿ ನಾನು ಹೇಳ್ತೇನೆ. ಅದ್ರ ಜೊತೆಗೆ ಈಗೇನು UGC ಅವರು ಸ್ವತಂತ್ರ ನಂತರ 15, 20, 25 ಯೂನಿವರ್ಸಿಟಿ ಇದ್ದಾಗ ಸ್ಟಾರ್ಟ್ ಆಗಿತ್ತು, ಅದು ಈಗೇನು ಸುಮಾರು ಸಾವಿರಾರು ಯೂನಿವರ್ಸಿಟೀಸ್ಗಳಿದೆ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಒಂದು ಶಿಕ್ಷಣ ಸಂಸ್ಥೆ ಅಂದ್ರೆ ನ್ಯಾಷನಲ್ ಹೈಯರ್ ಎಜುಕೇಶನ್ ರೆಗ್ಯುಲೇಟರಿ ಕೌನ್ಸಿಲ್ ಅದರ ಜೊತೆಗೆ ತರಬೇಕು ಅಂತ ಹೇಳಿ ಸುಮಾರು ಚರ್ಚೆಗಳು ಆಗಿ ಅದರದ್ದು ರೂಪುರೇಷೆಗಳು ಪ್ರಿಪರೇಷನ್ ಈಗ ನಡೀತಾ ಇದೆ. ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ಬೇಕು ಅಂತ ಹೇಳಿದ್ದೆ, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅದು ಸ್ಟಾರ್ಟ್ ಮಾಡಿ ಇದನ್ನೆಲ್ಲಾ ಕಂಟ್ರೋಲ್ ಮಾಡ್ತಕ್ಕಂತ ಒಂದು ಆಯೋಗ ರಚನೆ ಆಗುತ್ತೆ. ಅದು ಭಾರತೀಯ ಉನ್ನತ ಶಿಕ್ಷಣ ಆಯೋಗ, ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ. ಅದ್ರ ಜೊತೆಗೆ ನ್ಯಾಷನಲ್ ಹೈಯರ್ ಎಜುಕೇಶನ್ ರೆಗ್ಯುಲೇಟರಿ ಕೌನ್ಸಿಲ್ ಅಂತ ಇರುತ್ತೆ. ಅದಾದ್ಮೇಲೆ ಪ್ರಾಬಬ್ಲಿ ನಾವು ಹೈಯರ್ ಎಜುಕೇಶನ್ ಗ್ರಾಂಟ್ಸ್ ಕಮಿಷನ್ ಅಂತ ಕರಿತೀವಿ. ಸೊ ಈ ಸಂಸ್ಥೆಗಳು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಕಂಟ್ರೋಲ್ ಮಾಡೋ ವ್ಯವಸ್ಥೆಯನ್ನ ಈಗ ಮೋಸ್ಟ್ಲಿ ತರ್ತಾರೆ. ಈಗೇನು ನಮ್ಮ ನ್ಯಾಷನಲ್ ಬೋರ್ಡ್ ಫಾರ್ ಅಕ್ರಿಡಿಟೇಷನ್, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್, ಈ ತರದ ಸಂಸ್ಥೆಗಳು ನಮ್ಮ ಕ್ವಾಲಿಟಿನ ಅಸೆಸ್ ಮಾಡ್ಲಿಕ್ಕೆ ಸಂಸ್ಥೆಗಳಿದಾವೋ ಅದನ್ನೆಲ್ಲ ರಾಷ್ಟ್ರೀಯ ಮಾನ್ಯತಾ ಪರಿಷತ್ತು, ನ್ಯಾಷನಲ್ ಅಕ್ರಿಡಿಟೇಷನ್ ಕೌನ್ಸಿಲ್ NAC ಅದನ್ನ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಇದೆಲ್ಲ ಇನ್ನು ಇಂಪ್ಲಿಮೆಂಟೇಷನ್ ಆಗ್ಬೇಕು. ಇದರದ್ದು ರೂಪುರೇಷೆಗಳು ಈಗ ರೆಡಿ ಆಗ್ತಾ ಇದಾವೆ. ರೂಪುರೇಷೆಗಳೇನೋ ರೆಡಿ ಆಗ್ತಿದೆ ಅಂತ ಅಂದ್ಬಿಟ್ರಿ ಡಾಕ್ಟರ್ ನಾಗರಾಜ್ ಅವರೇ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇನ್ನು NCF ಫ್ರೇಮ್ ಆಗದೆ ಇರೋದ್ರಿಂದ ಎಲ್ಲ ಕರಿಕ್ಯುಲಮ್ಗಳು ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳ್ತೀರಿ? ಅಲ್ಲ, ಕರೆಕ್ಟ್, ನೀವ್ ಹೇಳೋದು ನಿಜ. ಅಲ್ಲ, ಇಲ್ಲಿ ಈ ಏರಿಯಾದಲ್ಲಿ ಸ್ವಲ್ಪ ಕ್ಲಾರಿಟಿ ಬೇಕು. ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅದರದ್ದು ರೂಪುರೇಷೆಗಳೇನು, ಈ ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ, ಈಗ ನಾವು ಕರೆಂಟ್ಲಿ ವಿ ಆರ್ ಆಲ್ ರಿಪೋರ್ಟಿಂಗ್ ಟು ಅವರ್ ಅಪ್ರೂವಿಂಗ್ ಏಜೆನ್ಸೀಸ್ ಅಂಡ್ ಬಾಡೀಸ್. ವಿ ಆರ್ ಅಫಿಲಿಯೇಟೆಡ್ ಟು VTU and VTU is governed by All India Council for Technical Education. Technical institutions are governed by All India Council for Technical Education. Of course ಇದೆಲ್ಲ ಇನ್ನೂ ಚೇಂಜ್ ಆಗ್ಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ಈ ರೂಪುರೇಷೆಗಳೆಲ್ಲ ಈಗ ಚೇಂಜ್ ಆಗ್ತಾ ಇದೆ. ರೂಪುರೇಷೆಗಳು ಚೇಂಜ್ ಆಗ್ತಾ ಇವೆ, ಬರಬೇಕು ಅಂತೆಲ್ಲ ಹೇಳ್ತಾ ಇದ್ದೀರಿ ಡಾಕ್ಟರ್ ನಾಗರಾಜ್ ಅವರೇ. ಇಲ್ಲಿ ಆದರೆ ಪ್ರಮುಖವಾಗಿ NEPಯ ಮುಖ್ಯ ಉದ್ದೇಶ ಇರುವಂಥದ್ದು ಉನ್ನತ ಶಿಕ್ಷಣದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಯ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತ.
2018ನೇ ಇಸ್ವಿಯ ಒಂದು ರಿಪೋರ್ಟ್ನ ಪ್ರಕಾರ ಇದುವರೆಗೆ ಉನ್ನತ ಶಿಕ್ಷಣದಲ್ಲಿ ದಾಖಲಾಗ್ತಾ ಇರುವಂಥವರ ಸಂಖ್ಯೆ ಒಂದು 26-28% ಅಂತ ಹೇಳ್ತಾರೆ. ಹಾಗಿದ್ರೆ 2035 ಹೊತ್ತಿಗೆ ಅಂದರೆ ಕಂಪ್ಲೀಟ್ NEP ಇಂಪ್ಲಿಮೆಂಟ್ ಆಗುವಷ್ಟರ ಹೊತ್ತಿಗೆ ಎಷ್ಟು ವಿದ್ಯಾರ್ಥಿಗಳ ದಾಖಲಾತಿಯ ಪ್ರಮಾಣ ಶೇಕಡಾವಾರು ಆಗಬೇಕು ಅಂತ ಹೇಳುತ್ತೆ? ಸುಮಾರು 50% ಆಫ್ ದಿ ಪೀಪಲ್ ಶುಡ್ ಗೆಟ್ ಎಜುಕೇಟೆಡ್ ವಿತ್ ಹೈಯರ್ ಎಜುಕೇಶನ್ ಅಂತ ಹೇಳಿ ಒಂದು ಆಲೋಚನೆ ಇದೆ 2035-40 ಅದು ಸಾಧ್ಯ ಆಗ್ಬೋದು. ಯಾಕೆಂದ್ರೆ ಸುಮಾರು ವೃತ್ತಿಪರ ಕೋರ್ಸಸ್ ಬರ್ತಾ ಇದೆ. ಕಂಪ್ಯೂಟರ್ ರಿಲೇಟೆಡ್ ತುಂಬಾ ಬೆಳವಣಿಗೆಗಳು ಆಗ್ತಾ ಇದೆ. ಡೇಟಾ ಸೈನ್ಸಸ್ ತುಂಬಾ ಬೆಳವಣಿಗೆ ಆಗ್ತಾ ಇದೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ತುಂಬಾ ಬೆಳವಣಿಗೆ ಆಗ್ತಾ ಇದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ತುಂಬಾ ಬೆಳವಣಿಗೆ ಆಗ್ತಾ ಇದೆ. ಆಟೋಮಿಕ್ ಎನರ್ಜಿ ಆಗ್ತಾ ಇದೆ. ಅಫ್ಕೋರ್ಸ್ ಅಗ್ರಿಕಲ್ಚರಲ್ ರಿಸರ್ಚ್, ಮೆಡಿಕಲ್ ರಿಸರ್ಚ್ ಅಂಡ್ ಹಿಸ್ಟಾರಿಕಲ್ ರಿಸರ್ಚ್, ಈ ತರದ್ದೆಲ್ಲ ಸುಮಾರು ರಿಸರ್ಚ್ಗಳು ಜಾಸ್ತಿ ಆಗ್ತಾ ಇದೆ. ಇದು ಪ್ರಾಬಬ್ಲಿ ಇನ್ನು ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ಹೊಸ ಶಿಕ್ಷಣ ನೀತಿ ಸುಮಾರು ನಮ್ಮ ಅಮೆರಿಕದಲ್ಲಿ 52% ಇದೆ, ಜರ್ಮನಿನಲ್ಲಿ 75% ಇದೆ, ದಕ್ಷಿಣ ಕೊರಿಯಾದಲ್ಲಿ 96% ಇದೆ ವೃತ್ತಿಪರ ಶಿಕ್ಷಣವನ್ನ ಕಲಿಯೋರು ಸಂಖ್ಯೆ. ಈಗ ನಾವು ವಿ ವಿಲ್ ಹ್ಯಾವ್ ಟು ಕಾಂಪೀಟ್ ವಿತ್ ದ ವೆಸ್ಟರ್ನ್ ವರ್ಲ್ಡ್ ಅಂಡ್ ಡೆವಲಪ್ಡ್ ಕಂಟ್ರೀಸ್ ಅಂಡ್ ಇಂಡಿಯಾ ಇಸ್ ಎ ಡೆವಲಪಿಂಗ್ ಕಂಟ್ರಿ ಅಂಡ್ ನ್ಯಾಚುರಲಿ ವಿ ವಿಲ್ ಹ್ಯಾವ್ ಟು ಗೋ ವಿತ್ ದ ವರ್ಲ್ಡ್ ಅಂಡ್ ದೇರ್ಫೋರ್ ವಿ ವಿಲ್ ಹ್ಯಾವ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಹೈಯರ್ ಎಜುಕೇಶನ್ ಅಂಡ್ ಎನ್ರೋಲ್ಮೆಂಟ್ ಇನ್ ಹೈಯರ್ ಎಜುಕೇಶನ್ ಆಸ್ ವೆಲ್. ಹಾಗಿದ್ರೆ ಈ ಎರಡು ಉದ್ದೇಶಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ NEP ಹೆಜ್ಜೆ ಇಡ್ತಾ ಇದೆ ಅಂತ ಹೇಳ್ಬೋದಾ ನಾವು? ಹೇಳ್ಬಹುದು ಸರ್, ಹೇಳ್ಬಹುದು. ಹೆಜ್ಜೆ ಇಟ್ಟಿದೆ. ಕರ್ನಾಟಕದಲ್ಲಂತೂ ನಾವು ಮುಂಚೂಣಿನಲ್ಲಿದ್ದೇವೆ. ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿ ಇದ್ದೀವಿ ಅಂತ ಹೇಳ್ತಿದ್ದೀರಿ. ಅದೇ ರೀತಿಯಲ್ಲಿ ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಉನ್ನತ ಶಿಕ್ಷಣದಲ್ಲಿ NEPಯನ್ನು ಇಂಪ್ಲಿಮೆಂಟ್ ಮಾಡಿದಂಥ ರಾಜ್ಯ ಕರ್ನಾಟಕವೂ ಹೌದು. ಆದರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಕೂಡ ನಾವು ನೋಡ್ತೀವಿ. ಹೌದು 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 ಸರ್, ಹೌದು. ಈಗ ಹೈಯರ್ ಎಜುಕೇಶನ್ ವಿಷಯ ಬಂದ ಕೂಡಲೇ ಬಹಳಷ್ಟು ಸ್ಕಿಲ್ಗಳನ್ನ ಮನೆಯಲ್ಲಿಯೇ ಕುಳಿತು ತಾವು ಕಲಿಬಹುದು ಅನ್ನೋದನ್ನು ನಮ್ಮ ಹಿಂದಿನ ವಾದ ಕಾರ್ಯಕ್ರಮದಲ್ಲಿ ತಾವು ತಿಳಿಸ್ತಾ ಇದ್ರಿ. ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕು. ಈ ಮನೆಯಲ್ಲಿಯೇ ಕುಳಿತು ಸ್ವಯಂ ಆ್ಯಪ್ ಮೂಲಕ ಇರ್ಬೋದು ಅಥವಾ ಸ್ವಯಂ ಕಲಿಕೆಯ ಮೂಲಕ ಇರ್ಬೋದು ಕಲಿತೀನಿ ಅಂತಂದಾಗ ಇಂಟರ್ನೆಟ್ ಸೌಲಭ್ಯ ಅತಿ ಅವಶ್ಯಕ. ನಾವು ಇಂಟರ್ನೆಟ್ ಸೌಲಭ್ಯವನ್ನು ಅಷ್ಟು ಹೊಂದಿದೀವ? ಹೌದು ಹೌದು. ಈ ನೀತಿಯ ಅನುಷ್ಠಾನದಲ್ಲಿ ಕೆಲವು ಸವಾಲುಗಳನ್ನ ನಾವು ಒಪ್ಕೊಳ್ಳೇಬೇಕು. ತಮ್ಮ ಗಮನಕ್ಕೆ ನಾನು ತರಬೇಕು ಅಂತ ಹೇಳಿದ್ರೆ 68ನೇ ಇಸ್ವಿನಲ್ಲಿ ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಆಯ್ತು. ಹೌದು, ಅಥವಾ ಇಂಟ್ರೊಡ್ಯೂಸ್ ಆಯ್ತು ಅಂತ ಅನ್ಕೊಳ್ಳೋಣ. ಆ 68ರ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಸುಮಾರು 6% ಆಫ್ ದಿ GDP ಶುಡ್ ಬಿ ಸ್ಪೆಂಟ್ ಫಾರ್ ಎಜುಕೇಶನ್ ಅಂತ ಹೇಳಿ ಒಂದು ಕಡೆ ರೆಕಾರ್ಡ್ ನಾನು ಓದಿದ್ದೇನೆ. ಈಗಲೂ ಕೂಡ 2020ರಲ್ಲಿ ನಾವು ಖರ್ಚು ಮಾಡ್ತಿರೋದು 4.3% ಮಾತ್ರ, 4.3% ಆಫ್ ದಿ GDP. ಸೊ ಈವನ್ ಆಫ್ಟರ್ ಸೋ ಮೆನಿ ಇಯರ್ಸ್ ವಿ ಹ್ಯಾವ್ ನಾಟ್ ರೀಚ್ಡ್ ಈವನ್ 6% ಆಫ್ ದಿ GDP. ಅದು ಅಫ್ಕೋರ್ಸ್ ಗೌರ್ಮೆಂಟ್ ಮನಸ್ಸು ಮಾಡಬೇಕು, ಮಾಡ್ತಾ ಇದೆ, ಇದನ್ನು ಒಪ್ಕೊಳ್ಳೋಣ. ಆದರೂ ಕೂಡ ಇಂದಿನ ನಮ್ಮ ವ್ಯವಸ್ಥೆಯನ್ನು ನೋಡಿದಂಥ ಸಮಯದಲ್ಲಿ ಕಟ್ಟಡಗಳಿರ್ಬೋದು, ಶೌಚಾಲಯಗಳಿರ್ಬೋದು, ನೀರಿನ ಸೌಲಭ್ಯ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಮನೆಯಲ್ಲೇ ಕುಳಿತು ಕಲಿಬೇಕು ಅಂತಂದರೆ ಇಂಟರ್ನೆಟ್ ಸೌಲಭ್ಯಗಳಿರ್ಬೋದು. ಇದು ಹೇಗಿದೆ? ಅಫ್ಕೋರ್ಸ್ ನೀವು ಹೇಳಿದ್ರಿ, ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳಾದ ಕಟ್ಟಡ, ಕುಡಿಯುವ ನೀರು, ಶೌಚಾಲಯ, ಪೀಠೋಪಕರಣ, ವಿದ್ಯುತ್ ಶಕ್ತಿ, ಇಂಟರ್ನೆಟ್ ಸೌಲಭ್ಯ, ರಸ್ತೆ, ವಾಹನ, ಈ ತರದ್ದು ಇಂಪ್ರೂವ್ ಆಗ್ಲೇಬೇಕು. ಎಲ್ಲಾ ಕಡೆನೂ ಕೂಡ ಇಂಪ್ರೂವ್ಮೆಂಟ್ ನಾವು ನೋಡ್ತಾ ಇದ್ದೀವಿ, ಡೆವಲಪ್ಮೆಂಟ್ ಅನ್ನ ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಂತೂ ಮುಂಚೂಣಿನಲ್ಲಿದ್ದೀವಿ. ಅಫ್ಕೋರ್ಸ್ ಡಿಜಿಟಲ್ ತಂತ್ರಜ್ಞಾನ ಎಲ್ಲಾ ಹಂತಗಳಲ್ಲೂ ಬೇಕೇ ಬೇಕು. ಈವನ್ ಸ್ಕೂಲ್ ಎಜುಕೇಶನ್ ಅಲ್ಲೂ ಕೂಡ ಡಿಜಿಟಲ್ ಟೆಕ್ನಾಲಜಿ ಈಸ್ ವೆರಿ ಮಚ್ ರಿಕ್ವೈರ್ಡ್. ಆಮೇಲೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಹೇಳಿದ್ದಾರೆ 2017ನೇ ಇಸ್ವಿನಲ್ಲಿ 1 ಲಕ್ಷಕ್ಕೂ ಅಧಿಕ ಏಕೋಪಾಧ್ಯಾಯ ಶಾಲೆಗಳಿದ್ದಾವೆ ಅಂತ ಹೇಳಿ. ಅದು ಪ್ರಾಥಮಿಕ ಹಂತದಲ್ಲಿ. ಅಂದ್ರೆ ನಾವು ಹೇಳ್ತೀವಿ ಸ್ಕಿಲ್ಸ್ ಅನ್ನ ಕಲ್ಸೋದು ಎಲ್ಲಿ ಇಂಬೈಬ್ ಮಾಡ್ಕೋಬೇಕು ಅವರು ಮಕ್ಕಳು. ನೋಡೋದ್ರಿಂದ ಇಂಬೈಬ್ ಮಾಡ್ಕೋಬಹುದು, ಮಾಡೋದ್ರಿಂದ ಇಂಬೈಬ್ ಮಾಡ್ಕೋಬಹುದು, ಬೇರೆಯವರು ಕಲಿಸೋದ್ರಿಂದ ಇಂಬೈಬ್ ಮಾಡ್ಕೋಬಹುದು. ಆಮೇಲೆ ದೇ ಜಸ್ಟ್ ಅಬ್ಸರ್ವೇಷನ್ ಇಂದ ಇಂಬೈಬ್ ಮಾಡ್ಕೋಬಹುದು ಅಲ್ವಾ? ಹಾಗಾಗಿ ಒಬ್ಬ ಟೀಚರ್ ಇದ್ರೆ ಅದು ಆ ಏರಿಯಾದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು. ಫ್ರೆಂಚು, ಜರ್ಮನ್, ಕೊರಿಯನ್, ಪೋರ್ಚುಗೀಸ್ ಕಲಿಸ್ಬೇಕು ಅಂತ ಹೇಳಿ ನಮ್ಮ ಈ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಇದೆ. ಆದ್ರೆ ಇದನ್ನ ಕಲಿಸೋರು ಯಾರು ಪ್ರಶ್ನೆ. ಈ ತರದ್ದು ಸವಾಲುಗಳಿದೆ, ಪ್ರತಿಯೊಂದರಲ್ಲೂ ಸವಾಲುಗಳಿದೆ. ಇನ್ನೂ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಸ್ಪೆಷಲ್ ಎಜುಕೇಶನ್ ಝೋನ್ಸ್ ಅನ್ನ ವಿ ವಿಲ್ ಹ್ಯಾವ್ ಟು ಎಸ್ಟಾಬ್ಲಿಷ್ ಅಂತ ಹೇಳಿ ಈ ನಮ್ಮ ಪಾಲಿಸಿನಲ್ಲಿ ಇದೆ. ಅದು ಎಲ್ಲಿ ಸ್ಥಾಪನೆ ಮಾಡಬೇಕು ಸ್ಪೆಷಲ್ ಎಜುಕೇಶನ್ ಝೋನ್ಸ್ ಅನ್ನ, ಅದರಲ್ಲಿ ಸ್ವಲ್ಪ ಗೊಂದಲ ಇದೆ. ಅಂದ್ರೆ ಅದು ಇನ್ನು ಮುಂದೆ ಬರೋ ದಿನಗಳಲ್ಲಿ ಇವಕ್ಕೆಲ್ಲ ಸ್ವಲ್ಪ ಆನ್ಸರ್ ಸಿಗಬಹುದು ಅಂತ ಇಲ್ಲಿ ಅಂದ್ಕೊಂಡಿದ್ದೇನೆ. ಆರಂಭಿಕ ಹಂತದಲ್ಲೇನೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ಅಲ್ಲ, ಆದ್ರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಇವೆಲ್ಲಕ್ಕೂ ಉತ್ತರ ಸಿಗಬಹುದು ಮತ್ತು ಆ ಪ್ರಯತ್ನವೂ ಕೂಡ ನಡೀಬಹುದು. ಅಫ್ಕೋರ್ಸ್ ನಿಜ. ಯಾಕೆಂತ ಹೇಳಿದ್ರೆ ಈಗ ಒಂದು ಒಳ್ಳೆ ನೀತಿ
ಬಂದಿದೆ. ಸವಾಲುಗಳನ್ನ ನೋಡೋದಕ್ಕಿಂತನೂ ಹೆಚ್ಚಾಗಿ ನೀತಿಯ ಧ್ಯೇಯೋದ್ದೇಶಗಳನ್ನ ನೋಡಿ ನಾವು ಇಂಪ್ಲಿಮೆಂಟ್ ಮಾಡೋದ್ರ ಕಡೆ ಗಮನ ಹರಿಸಿದ್ರೆ ಸವಾಲುಗಳನ್ನ ಸಾಲ್ವ್ ಮಾಡ್ಕೊಳ್ಳೋದ್ರಲ್ಲಿ ಏನು ಸಂಶಯ ಇಲ್ಲ. ಯಾವುದು ಇಟ್ ಇಸ್ ನಾಟ್ ದಟ್ ಅನ್ಸಾಲ್ವಬಲ್ ಪ್ರಾಬ್ಲಮ್ಸ್ ಆರ್ ಅನ್ಸಾಲ್ವಬಲ್ ಚಾಲೆಂಜಸ್, ದೇರ್ ಆಲ್ ಸಾಲ್ವಬಲ್. ಸಾಧ್ಯ ಇದೆ ಅನ್ನುವುದು ಒಂದು ಆಶಯದ ಮನೋಭಾವ. ಅದನ್ನು ಕೂಡ ಡಾಕ್ಟರ್ ನಾಗರಾಜ್ ಅವರೇ, ಇಲ್ಲಿ ಬಹಳ ಪ್ರಮುಖವಾಗಿ ಇಮಿಡಿಯೇಟ್ ಆಗಿ ಬಂದಂತ ಒಂದು ಸಮಸ್ಯೆ ಅಂತಂದ್ರೆ ಮತ್ತು ಬಹಳಷ್ಟು ಜನರು ಕೇಳ್ತಾ ಇರುವಂತದ್ದು, NEPಯಲ್ಲಿ ಮಲ್ಟಿಪಲ್ ಎಕ್ಸಿಟ್ ಮತ್ತು ಮಲ್ಟಿಪಲ್ ಎಂಟ್ರಿ ಇರೋದ್ರಿಂದ ಕೆಲವೊಂದು ತರಗತಿಗಳಿಗೆ 2 ಹುಡುಗರು 3 ಹುಡುಗರು ಇಲ್ಲ 5 ಹುಡುಗರು ಬಂದಂಥ ಸಮಯದಲ್ಲಿ ಪ್ರಾಧ್ಯಾಪಕರ ಕೊರತೆಯೂ ಕೂಡ ಉಂಟಾಗುವಂಥ ಸಾಧ್ಯತೆ ಇಮಿಡಿಯೇಟ್ ಆಗಿ ಬಂದಿರುವಂತದ್ದು ಅಲ್ಲ. ಅದು ಕರೆಕ್ಟ್. ಅದು ಒಂದು ಕಡೆಯಿಂದ ಅದು ಆ ತರ ಬಂದ್ರೆ, ಈಗ ಒಂದು ಸಂಸ್ಥೆನ 3 ಜನ ಬಿಟ್ಟೋದ್ರು ಅಂತ ಹೇಳಿ ಬೇರೆ ಸಂಸ್ಥೆಯಿಂದ 3 ಜನ ಇಲ್ಲಿಗೆ ಬರ್ಬೋದಲ್ಲ. ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ಅಂದ್ರೆ ಇಲ್ಲಿ ಕ್ವಾಲಿಟಿ ಗುಣಮಟ್ಟ ಇದ್ರೆ ದೇ ಆರ್ ಫ್ರೀ ಟು ಗೋ, ಅದರ್ಸ್ ಆರ್ ಫ್ರೀ ಟು ಕಮ್. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋದ್ರೆ ಮತ್ತೊಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬಂದೇ ಬರ್ತಾರೆ. ಹಾಗಾಗಿ ಗುಣಮಟ್ಟ ಎಲ್ಲಿರುತ್ತೋ ಅಲ್ಲಿ ಜನ ಹುಡ್ಕೊಂಡು ಬರೋದ್ರಲ್ಲಿ ಏನೂ ಸಂಶಯ ಇಲ್ಲ. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಗುಣಮಟ್ಟಕ್ಕೆ ಪ್ರಾಧಾನ್ಯತೆ ಇರುತ್ತೆ ಹೊರತುನು ಎಲ್ಲೆಂದರಲ್ಲಿ ಅಲ್ಲಿ ಕಾಲೇಜುಗಳು ಓಪನ್ ಮಾಡೋದರಲ್ಲಿ ಇಲ್ಲ. ಗುಣಮಟ್ಟ ಎಲ್ಲಿದೆಯೋ ಅಲ್ಲಿ ಬಹಳ ಪ್ರಮುಖವಾದಂತಹ ಒತ್ತನ್ನು ಕೊಡುವಂತಹ ಪ್ರಯತ್ನ NEPಯಲ್ಲಿ ನಡೆಯುತ್ತೆ. ಈಗಲೂ ಇದೆ, ಗುಣಮಟ್ಟಕ್ಕೆ ಆದ್ಯತೆ ಈಗಲೂ ಇದೆ. ಯಾಕೆಂತ ಹೇಳಿದ್ರೆ ಕೆಲವು ಸಂಸ್ಥೆಗಳಿಗೆ ಈಗ IIM ಈಗ ನೀಟ್ ಎಕ್ಸಾಮಿನೇಷನ್ ಎಷ್ಟು ಜನ ತಗೊಳ್ತಾರೆ? ಸುಮಾರು 15 ಲಕ್ಷ ಜನ ತಗೊಳ್ತಾರೆ. ಎಷ್ಟು ಸಾವಿರ ಸೀಟ್ ಇದೆ? ಒಂದು 50ರಿಂದ 60 ಸಾವಿರ ಸೀಟ್ ಇರ್ಬೋದು. ಹಾಗಾಗಿ ಅಂದ್ರೆ ಡಿಮ್ಯಾಂಡ್ ಅಂಡ್ ಕ್ವಾಲಿಟಿ ದಟ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್. ಓಕೆ, ಡಿಮ್ಯಾಂಡ್ ಇಸ್ ಬೇಸ್ಡ್ ಆನ್ ದ ಮಾರ್ಕೆಟ್. ಈ ಮಾರ್ಕೆಟ್ ನಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇರುತ್ತೋ ಅದಕ್ಕೆ ನ್ಯಾಚುರಲಿ ಪೀಪಲ್ ವಿಲ್ ಗೋ ಅಂಡ್ ಕ್ವಾಲಿಟಿ ಎಲ್ಲಿರುತ್ತೋ ಅಲ್ಲಿ ಹುಡ್ಕೊಂಡು ಹೋಗ್ತಾರೆ. ಹಂಗಾಗಿ ಎಲ್ಲಾ ವಿದ್ಯಾಸಂಸ್ಥೆಗಳು ಕೂಡ ಕ್ವಾಲಿಟಿ ಬಗ್ಗೆ ಚಿಂತನೆಯನ್ನ ನಡೆಸಲಿಕ್ಕೆ ಇದು ಒಂದು ಒಳ್ಳೆ ಸಮಯ. ಕ್ವಾಲಿಟಿಯ ಬಗ್ಗೆ ಯೋಚನೆ ಮಾಡುವುದಕ್ಕೆ ಅತ್ಯುತ್ತಮವಾದ ಸಮಯ ಅಂತ ತಾವೇನು ಹೇಳ್ತಾ ಇದ್ದೀರಿ. ಆದ್ರೆ ಇಷ್ಟು ದಿನಗಳ ಕಾಲ ಹಲವಾರು ಕಾಲೇಜುಗಳಿಗೆ ಸೇರಿ ಒಂದು ಯೂನಿವರ್ಸಿಟಿ UGCಯ ನಾರ್ಮ್ ನ ಅಡಿಯಲ್ಲಿ ಕರಿಕ್ಯುಲಮ್ ಅನ್ನ ಇಡ್ತಾ ಇತ್ತು. ಹೌದು. ಆದ್ರೆ NEP ಹೇಳೋ ಪ್ರಕಾರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಇಂಡಿಪೆಂಡೆಂಟ್ ಯೂನಿವರ್ಸಿಟಿಗಳಿಗೂ ಕೂಡ ಕರಿಕ್ಯುಲಮ್ ಅನ್ನ ರೂಪಿಸಿಕೊಳ್ಳುವಂತಹ ಒಂದು ಮುಕ್ತ ಅವಕಾಶವನ್ನು ಕೊಡ್ತಾ ಇದೆ. ಹೌದು. ಈ ಮುಕ್ತ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಸಮಯದಲ್ಲಿ ಪ್ರತಿಯೊಂದು ಈ ಯೂನಿವರ್ಸಿಟಿಗಳು ಕಾಲೇಜುಗಳು ತಮ್ಮದೇ ಆದಂತಹ ಒಂದು ಸಿಲೆಬಸ್ಸು ಕರಿಕ್ಯುಲಮ್ ಅನ್ನ ಇಟ್ಟುಕೊಂಡು ಅವೇ ಡಿಗ್ರಿಯನ್ನ ಕೊಡುವಂತಹ ಒಂದು ಸಂಸ್ಥೆಯು ಕೂಡ ಆಗುತ್ತೆ. ಆಗ ನಮಗೆ ಬೇಕಾದಂತಹ ಒಂದು ಕಾಂಬಿನೇಷನ್ಗಳು ಇಲ್ಲ ವಿಷಯಗಳು ಎಲ್ಲ ಕಾಲೇಜಿನಲ್ಲೂ ಸಿಗುತ್ತೆ ಅನ್ನೋ ಗ್ಯಾರಂಟಿ ಏನಿದೆ? ಅದೇ ಕರಿಕ್ಯುಲಮ್ ಪ್ರಿಪರೇಷನ್ ನಲ್ಲಿ ಈ ನೀತಿನಲ್ಲಿ ಹೇಳಿರೋದು ಏನು ಅಂತ ಹೇಳಿದ್ರೆ, ಎಲ್ಲಾ ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶಗಳ ಯೂನಿವರ್ಸಿಟೀಸ್ನವರು ಆ ಕೈಗಾರಿಕೆಗಳು, ಸಾರ್ವಜನಿಕರು, ಖಾಸಗಿ ಉದ್ಯಮಿಗಳು ಅವರೆಲ್ಲ ಏನಿದ್ದಾರೆ ಅವರೆಲ್ಲ ಸೇರ್ಕೊಂಡು ಒಂದು ಕರಿಕ್ಯುಲಮ್ ಅನ್ನ ಪ್ರಿಪೇರ್ ಮಾಡಿ ಆ ಲೋಕಲ್ ರೀಜನ್ನಿಗೆ ಸಂಬಂಧಪಟ್ಟಂತೆ ಪ್ರಿಪೇರ್ ಮಾಡಿ, ಇದು ಏನು ಆಟೋನಮಿ ಅದಕ್ಕೆಲ್ಲ ಬೇಕಾಗುತ್ತೆ. ಸಿಲೆಬಸ್ ಮಾಡೋದು ಯೂನಿವರ್ಸಿಟಿ ಒಂದೇ ಕೆಲಸ ಅಲ್ಲ. ಈಗ ಏನಾಗಿದೆ, ಯೂನಿವರ್ಸಿಟಿ ಸಿಲೆಬಸ್ ಮಾಡುತ್ತೆ, ಅಫಿಲಿಯೇಟೆಡ್ ಕಾಲೇಜಸ್ ಫಾಲೋ ಮಾಡ್ತವೆ. ಬಟ್ ಪ್ರಾಬಬ್ಲಿ ಇನ್ನೊಂದು 5 ವರ್ಷ 6 ವರ್ಷದ ನಂತರ ಈ ತರದ್ದು ಸಿಸ್ಟಮ್ ತಾನಾಗೆ ಹೊರಟೋಗುತ್ತೆ. ಇಲ್ಲಿ ಇಂಡಸ್ಟ್ರಿಗೆ ಏನು ಬೇಕು, ಇಲ್ಲಿ ಇದು ಸಿಲೆಬಸ್ ಮಾಡೋರು ಯೂನಿವರ್ಸಿಟಿ ಪ್ರೊಫೆಸರ್ಸ್ ಇರ್ಬೋದು, ಇಂಡಸ್ಟ್ರಿ ಎಕ್ಸಿಕ್ಯೂಟಿವ್ಸ್ ಇರ್ಬೋದು, ನುರಿತಂತ ವ್ಯಕ್ತಿಗಳು ಇರ್ಬೋದು, ಆಟೋನಮಸ್ ಸಂಸ್ಥೆಯವರು ಇರ್ಬೋದು, ಗೌರ್ಮೆಂಟ್ ಡಿಸಿಷನ್ ಮೇಕರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಅದರಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು, ಇನ್ಕ್ಲೂಸಿವ್ ಅಪ್ರೋಚ್ ಅಂತ ಹೇಳಿ ನಾವು ಕರಿತೇವೆ. ಇವ್ರನ್ನೆಲ್ಲರನ್ನು ಒಳಗೊಂಡು ಒಂದು ಕರಿಕ್ಯುಲಮ್ ಅನ್ನ ಸ್ಟಾರ್ಟ್ ಮಾಡಬೇಕಾಗಿದೆ. ಇಲ್ಲಿ ಯೂನಿವರ್ಸಿಟೀಸು ಕೂಡ ಬೇರೆ ಬೇರೆ ತರ ಯೂನಿವರ್ಸಿಟೀಸು ಕೂಡ ಪ್ರಾಬಬ್ಲಿ ಬರುತ್ತೆ. ರಿಸರ್ಚ್ ಯೂನಿವರ್ಸಿಟೀಸ್ ಅಂತ ಬರ್ಬೋದು, ಆಮೇಲೆ ಇಟ್ ಇಸ್ ಓನ್ಲಿ ಟೀಚಿಂಗ್ ಯೂನಿವರ್ಸಿಟೀಸ್ ಅಂತ ಬರ್ಬೋದು. ನಿಮಗೆ ಯಾವ್ದ್ರಲ್ಲಿ ವೈವಿಧ್ಯತೆ ಇದೆ, ಯಾವುದರಲ್ಲಿ ಎಕ್ಸ್ಪರ್ಟೈಸ್ ಇದೆ, ಅದರ ಬೇಸಿಸ್ ಮೇಲೆ ಯು ಕ್ಯಾನ್ ಗೆಟ್ ಇನ್ ಟು ದ ರಿಯಲ್ ಎಜುಕೇಶನ್ ಅಂತ ಹೇಳಿ ಇದರಲ್ಲಿ ವ್ಯಾಖ್ಯಾನ ಇದೆ. ಈ ವ್ಯಾಖ್ಯಾನವನ್ನು ನಾವು ನೋಡೋದಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಆಯಾ ಕಾಲೇಜುಗಳು ಯೂನಿವರ್ಸಿಟಿಗಳಾದಂಥ ಸಮಯದಲ್ಲಿ ತಮ್ಮದೇ ಆದಂಥ ಸಿಲೆಬಸ್ ಫ್ರೇಮ್ವರ್ಕ್ ಅನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡುತ್ತೆ ಅಂತ ಹೇಳ್ತಿದ್ದೀರಿ. ಇತ್ತೀಚಿನ ದಿನದಲ್ಲಿ ನಾವು ಎಲ್ಲಿಯೇ ನೋಡಿದ್ರು ಕೂಡ ಎಲ್ಲಿಯೇ ಕೇಳಿದ್ರು ಕೂಡ ಇಂಡಸ್ಟ್ರಿಯಲ್ ಫೋಕಸ್ 4.0 ಅನ್ನೋದನ್ನ ಕೇಳ್ತಾ ಇರ್ತೀವಿ. ಹೌದು ಹೌದು ಹೌದು.
ಈ ಒಂದು ಇಂಡಸ್ಟ್ರಿಯಲ್ ಫೋಕಸ್ ಆಗಿರುವಂತಹ ಕೋರ್ಸ್ಗಳು ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮಾತ್ರ ಇದೆ. ಇದು ನಮ್ಮ ಹ್ಯುಮ್ಯಾನಿಟಿಯನ್ನು ಕಲಿಯುವಂತಹ ಕಾಲೇಜುಗಳಲ್ಲಿ, ಕಾಮರ್ಸ್ ಎಕನಾಮಿಕ್ಸ್ ಕಲಿಯುವಂತಹ ಕಾಲೇಜುಗಳಲ್ಲೂ ಕೂಡ ಬರೋ ಸಾಧ್ಯತೆ ಇರುತ್ತಾ? ಇರುತ್ತೆ ಸರ್, ಇರುತ್ತೆ. ದೇಶದಲ್ಲಿ ಅಗಾಧ ಪ್ರಮಾಣದ ಜ್ಞಾನ ಸಂಪತ್ತಿದೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿದೆ, ಬೇರೆ ಬೇರೆ ರಾಜ್ಯದಲ್ಲಿದೆ, ಬೇರೆ ಬೇರೆ ರೀಜನ್ಸ್ ಅಲ್ಲಿದೆ. ಈ ಎಲ್ಲಾ ಸಂಪತ್ತನ್ನ ಅನುವಾದಗೊಳಿಸಿ ಪಠ್ಯವನ್ನ ರೂಪಿಸುವುದು ಸವಾಲಿನ ಕೆಲಸ, ಆದ್ರೆ ಬರುತ್ತೆ. ತಾವು ಬರುತ್ತೆ ಅಂತೇನೋ ಹೇಳಿಬಿಟ್ರಿ ಡಾಕ್ಟರ್ ನಾಗರಾಜ್ ಅವರೇ. ತಾವು ಕೂಡ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿದಂಥವ್ರು. ಶಿಕ್ಷಣ ಅಂತಂದ ಕೂಡಲೇ ಶಿಕ್ಷಕರ ಪಾತ್ರ ಬಹಳ ಪ್ರಮುಖ. ಶಿಕ್ಷಕರಿಗೆ ಇಂತಿಷ್ಟೇ ವಿದ್ಯಾರ್ಹತೆ ಪ್ರತಿಯೊಂದು ಹಂತದಲ್ಲಿ ಇರಬೇಕು ಅನ್ನೋಂಥದ್ದನ್ನು ಕೂಡ ನಮ್ಮ NEP ಹೇಳುತ್ತಾ? ಅಫ್ಕೋರ್ಸ್ ಈಗ ಸದ್ಯಕ್ಕೆ ಈಗಿರೋದೇನು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಕ್ವಾಲಿಫಿಕೇಶನ್ ಇಸ್ ಇಂಪಾರ್ಟೆಂಟ್. ಇದರಲ್ಲಿ ಟೀಚರ್ಸ್ ಟ್ರೈನಿಂಗ್ ಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಗೆ TET ಅಥವಾ NET ಅಥವಾ SLET ಈ ತರದ್ದು ಏನು ಟೆಸ್ಟ್ಗಳಿದೆ ಅದನ್ನೆಲ್ಲ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನವರು ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಕೂಡ ಇದೆ. ಈಗ ಸ್ಟೇಟ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದಾರೆ, ಅವರವ್ರ ಸ್ಟೇಟ್ನವ್ರು ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಡಬೇಕು, ಟೀಚರ್ಸ್ ಕ್ವಾಲಿಟಿನೂ ಜಾಸ್ತಿ ಮಾಡಬೇಕು. ಈ ತರದ್ದೆಲ್ಲ ಡಿಸ್ಕಷನ್ ನಡೀತಾ ಇದೆ. ಶಿಕ್ಷಣವನ್ನು ರೂಪಿಸುವ ಈ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆನಲ್ಲಿ ಶಿಸ್ತು ತರಬೇಕು ಅಂತ ಹೇಳಿದ್ರೆ ಏಕರೂಪತೆ, ಸಮರ್ಪಣಾ ಮನೋಭಾವ, ಗುಣಮಟ್ಟ ಮತ್ತು ಕಾರ್ಯವಿಧಾನ ಇದೆಲ್ಲದನ್ನು ಕೂಡ ಬೇಕೇ ಬೇಕು. ಹಾಗಾಗಿ TET ಅಂಡ್ NET, SLET UGC ಮಾಡ್ತಾ ಇರೋದು ಅಥವಾ ಯೂನಿವರ್ಸಿಟೀಸ್ ಮಾಡ್ತಾ ಇರೋದು ಅಥವಾ ನಮ್ಮ ಗೌರ್ಮೆಂಟ್ನವ್ರು ಮಾಡ್ತಾ ಇರೋದು, ಇಲ್ಲಿ ಸುಮಾರು ಕೆಲಸಗಳು ಆಗ್ತಾ ಇದೆ. ಹಲವಾರು ಕೆಲಸಗಳು ಆಗ್ತಾ ಇವೆ ಅನ್ನೋದನ್ನು ತಾವು ಹೇಳ್ತಾ ಇದ್ದೀರಿ. ಅದರೊಟ್ಟಿಗೆ ಯೂನಿವರ್ಸಿಟಿಗಳಲ್ಲಿ, ಕಾಲೇಜ್ ಮಟ್ಟದಲ್ಲಿ ಕ್ರೆಡಿಟ್ ಸಿಸ್ಟಮ್ಗಳು ಕೂಡ ಅನುಷ್ಠಾನ ಆಗ್ತಾ ಇರೋದ್ರಿಂದ ಯಾವ ತತ್ವದ ಆಧಾರದಲ್ಲಿ ಈ ಒಂದು ಅಂಶಗಳನ್ನು ನಾವು ಹೇಳ್ಬೋದು ಅಂತ ಅನ್ಸುತ್ತೆ? ಹೊಸದಾಗಿ ಶಿಕ್ಷಣ ನೀತಿ ಬಂದಿದೆ. ಈಗ ಪ್ರಾಬಬ್ಲಿ ಈಗ ಏನು BSc ನಮ್ಮ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಬಂದಿದೆಯೋ ಇನ್ಮೇಲೆ ಇದೆಲ್ಲ ಬರುತ್ತೆ. ಇಲ್ಲಿ ಕೆಲವು ತತ್ವಗಳು ಬಂದಿದೆ. ಈ ತತ್ವಗಳು ಇಂಪಾರ್ಟೆಂಟ್ ನಮ್ಮಲ್ಲಿ. ಏನು ಅಂತ ಹೇಳಿದ್ರೆ ಪಠ್ಯ ಮತ್ತು ಪಠ್ಯೇತರ ಯಾವ್ದಕ್ ಮಾತ್ರ ಇಂಪಾರ್ಟೆಂಟ್ ಕೊಡ್ತಾ ಇದ್ರು, ಈಗ ಯಾವ್ದಕ್ ಕೊಡಬೇಕು ಅನ್ನೋದು. ಫ್ಲೆಕ್ಸಿಬಿಲಿಟಿ ಇದೆ ಆಯ್ಕೆನಲ್ಲಿ. ಹೌದು. ಕಲೆ, ವಿಜ್ಞಾನ ಅಥವಾ ವಾಣಿಜ್ಯ, ಪಠ್ಯೇತರ ಅನ್ನೋ ವರ್ಗೀಕರಣ ಇಲ್ಲ ಇದರಲ್ಲಿ. ಕಲೆ, ಮಾನವಿಕ, ಕ್ರೀಡೆಯನ್ನು ಒಳಗೊಂಡ ಶಿಕ್ಷಣವನ್ನ ಕೊಡಬೇಕು ಸಮಗ್ರವಾಗಿ ಮತ್ತು ಏಕತೆಯಿಂದ ಅಂತ ಹೇಳಿ. ಪರಿಕಲ್ಪನೆಗಳನ್ನ ಅರಿಯಲು ಮಹತ್ವ ನೀಡೋದು. ಸೃಜನಶೀಲತೆಗೆ ಮತ್ತು ವಿಮರ್ಶಾ ಗುಣಗಳನ್ನ ಪ್ರೋತ್ಸಾಹಿಸೋದು. ಈಗ ನಾವು ಲೈಟ್ ಬಟ್ ಟೈಟ್ ಅಂತ ಹೇಳಿ ನಾವೇನು ಹಗುರವಿದ್ದರೂ ಗಟ್ಟಿ ಅಂತ ಏನ್ ಕರೆದಿದ್ದೀವಿ, ಅದರಲ್ಲಿ ಈ ಸಮಗ್ರತೆ, ಪಾರದರ್ಶಕತೆ ಮತ್ತು ಸಂಪನ್ಮೂಲದ ದಕ್ಷತೆಯನ್ನ ಖಚಿತಪಡಿಸುವುದು. ಇನ್ ಕೇಸ್ ಇಫ್ an institute is able to give a quality degree, yes, it is permitted. When the institute's students are preferred in the industry, of course, it is permitted. ಈ ತರದ್ದನ್ನ ರೆಕಗ್ನೈಸ್ ಮಾಡಬೇಕು, ಈ ತರದ್ದನ್ನ ಫ್ರೀ ಆಗಿ ಅಫಿಲಿಯೇಟ್ ಮಾಡಬೇಕು, ರೆಕಗ್ನಿಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಲೈಟ್ ಬಟ್ ಟೈಟ್ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ಈ ನೈತಿಕತೆ, ಮಾನವೀಯತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳನ್ನ ನಮ್ಮ ವಿದ್ಯಾರ್ಥಿಗಳಲ್ಲಿ ತರಬೇಕಾಗಿದೆ. ಜೀವನ ಕೌಶಲ್ಯಗಳನ್ನ ತಿಳಿಸಬೇಕಾಗಿದೆ. ಸಂವಹನ ಕೌಶಲ್ಯ ಇರ್ಬೋದು, ಸಹಕಾರ ಇರ್ಬೋದು, ಟೀಮ್ ವರ್ಕ್ ಆಗಿರ್ಬೋದು. ಅದಕ್ಕೋಸ್ಕರ ಇಂಟರ್ನ್ಶಿಪ್ ಅನ್ನೋದನ್ನ ತಂದಿದ್ದಾರೆ ಪ್ರತಿಯೊಂದು ಕೋರ್ಸ್ಗೂ ಕೂಡ. ತಂತ್ರಜ್ಞಾನ ಬಳಕೆನ ಇವನ್ ತಳಮಟ್ಟದಿಂದ, ಪ್ರಾಬಬ್ಲಿ ನಮ್ಮ ಕೋವಿಡ್ ಟೈಮಲ್ಲಿ ತಂತ್ರಜ್ಞಾನದ ಬಳಕೆ ತುಂಬಾ ಜಾಸ್ತಿ ಆಗಿದೆ. ಹಾಗಾಗಿ ಇದನ್ನ ತಳಮಟ್ಟದಿಂದ ತರಬೇಕು ಅಂತ ಹೇಳಿ ಈಗ ಮತ್ತೆ ಚರ್ಚೆಗಳು ಪ್ರಾರಂಭ ಆಗಿದೆ. ವೈವಿಧ್ಯತೆಯನ್ನ ಗೌರವಿಸುವುದು ಮತ್ತು ಪ್ರಾದೇಶಿಕತೆಗೆ ಮನ್ನಣೆ ನೀಡುವುದು ಈ ನಮ್ಮ ಶಿಕ್ಷಣ ನೀತಿಯ ಉದ್ದೇಶ. ಸಂಪೂರ್ಣವಾಗಿ ನ್ಯಾಯ ಮತ್ತು ಒಳಗೊಳ್ಳುವಿಕೆ, ದಟ್ ಇಸ್ ವಾಟ್ ಈಸ್ ಬೇಸಿಕಲಿ ಇನ್ಕ್ಲೂಸಿವ್ ಅಪ್ರೋಚ್. ಹಾಗಾಗಿ ಈ ಕಲಿಕೆಯ ಹೃದಯ ಯಾರಪ್ಪ ಅಂತ ಹೇಳಿದ್ರೆ ಶಿಕ್ಷಕರು ಮತ್ತು ಅಧ್ಯಾಪಕರು. ಹಾಗಾಗಿ ಬೋಧಕರ ನೇಮಕಾತಿ ನಿರಂತರವಾಗಿ ವೃತ್ತಿಪರತೆಗೆ, ಬೆಳವಣಿಗೆಗೆ, ಸಕಾರಾತ್ಮಕವಾದ ಯೋಚನೆಗೆ ಇಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ. ಆಮೇಲೆ ಈ ಸಂಶೋಧನೆ ಅದು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಸಂಶೋಧನೆಯನ್ನ ತರಬೇಕು ಅಂತ ಹೇಳಿ. ಇದು ಶಿಕ್ಷಣ ಅನ್ನೋದು ಜನರ ಸೇವಾ ವಲಯ ಅಂತ ಹೇಳಿ ಇದು ಶಿಕ್ಷಣವನ್ನ, ಅದಕ್ಕೋಸ್ಕರನೇ 18 ವರ್ಷದ ತನಕನೂ ಕೂಡ ಫ್ರೀ ಎಜುಕೇಶನ್
ತರಬೇಕು ಅಂತ ಹೇಳಿ ಮಾಡಿರೋದು. ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಎ ಸೆಕ್ಯೂರ್ಡ್ ಫ್ಯೂಚರ್. ಸೆಕ್ಯೂರ್ಡ್ ಫ್ಯೂಚರ್ ಅಂತಂದ ಕೂಡಲೇ ನಮ್ಮ ಇತ್ತೀಚಿನ ದಿನದಲ್ಲಿ ಬಹಳ ಪ್ರಮುಖವಾಗಿ ಸುದ್ದಿ ಆಗ್ತಾ ಇರುವಂಥದ್ದು, ಇನ್ನು ಮುಂದಿನ ದಿನಗಳಲ್ಲಿ ಪರೀಕ್ಷಾ ಪದ್ಧತಿ, ಎಕ್ಸಾಮಿನೇಷನ್ ಸಿಸ್ಟಮ್ ಯಾವ ರೀತಿಯಲ್ಲಿ ಬಂದ್ಬಿಡುತ್ತೆ ಅನ್ನೋದನ್ನ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ಅದೇ ಎಕ್ಸಾಮಿನೇಷನ್ ಅಲ್ಲಿ ಈಗ ಆಲ್ರೆಡಿ ಈ CBSE ನಲ್ಲಿ ಮತ್ತೆ ಮಾಧ್ಯಮಿಕ ಹಂತಗಳಲ್ಲಿ ಇದೆಲ್ಲ ಎಕ್ಸಾಮಿನೇಷನ್ ಮಾಡಬೇಕು, ಬಿಡಬೇಕು, ಅಥವಾ ಬೇರೆ ತರ ಮಾಡಬೇಕು, ಅಥವಾ ಓಪನ್ ಎಂಡ್ ಇದು ಮಾಡಬೇಕು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡಬೇಕು, ಈ ತರದೆಲ್ಲ ಸಾಕಷ್ಟು ಚರ್ಚೆಗಳು ಈಗ ಆಲ್ರೆಡಿ ನಡೀತಾ ಇದೆ. ಈ ವರ್ಷನೇ CBSE ಬೋರ್ಡ್ನವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವರ್ಷಕ್ಕೊಂದ್ಸರಿ ಏನ್ ಎಕ್ಸಾಮ್ ಮಾಡ್ತಾ ಇದ್ರೆ ಅದನ್ನ ಈಗ ಆಲ್ರೆಡಿ ಒನ್ಸ್ ಇನ್ 6 months ಅಂತ ಹೇಳಿ ಫಸ್ಟ್ ಎಕ್ಸಾಮಿನೇಷನ್ ಅನ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಟಾರ್ಟ್ ಆಗಿದೆ. ಹೌದೌದು, ಈಗ ಸ್ಟಾರ್ಟ್ ಆಗಿದೆ. ಈ ತರದ್ದೆಲ್ಲ ಸುಮಾರು NEP ಇದರಿಂದ ಸುಮಾರು ಚೇಂಜಸ್ ಕಾಣ್ತಾ ಇದ್ದೇವೆ. ಈಗ ಮುಂದೆ ಏನು ಚಟುವಟಿಕೆ ಆಧಾರಿತ ಏನ್ ಅಡಿಪಾಯ ಹಂತದಲ್ಲಿ ಮತ್ತು ಮಾಧ್ಯಮಿಕ ಹಂತದಲ್ಲಿ ಏನು ನಾವು ಹೇಳ್ತಾ ಇದ್ದೀವಿ, ಸ್ಕಿಲ್ಸ್ ಟೀಚಿಂಗ್ ಇದೆಲ್ಲ, ಇದಕ್ಕೆಲ್ಲ ಎಕ್ಸಾಮಿನೇಷನ್ಸ್ ಅಂತ ಇರೋದಿಲ್ಲ. ಇಟ್ ಈಸ್ ಓನ್ಲಿ CCE, ಕಂಟಿನ್ಯೂಸ್ ಅಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಬೈ ದ ಟೀಚರ್ಸ್. ಹಾಗಾಗಿ ಟೀಚರ್ಸ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಲಿಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಒತ್ತಡವನ್ನ ನಿವಾರಿಸೋದು, ನಿರ್ದಿಷ್ಟ ಕೌಶಲ್ಯ ಮತ್ತು ಮೌಲ್ಯಗಳ ಕಲಿಕೆಯನ್ನ, ಪ್ರತಿಭೆಯನ್ನ ಅನಾವರಣ ಮಾಡ್ಲಿಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಇಟ್ ಇಸ್ ನಾಟ್ ಫಾರ್ ದ ಮಾರ್ಕ್ಸ್ ಅನ್ನೋದು ಕೂಡ ಆಲೋಚನೆ ಜಾಸ್ತಿ ಇದೆ. ಹಾಗೇನಿದ್ರೆ ಸಂಪೂರ್ಣ ಒಂದು ಇಂಪ್ಲಿಮೆಂಟೇಷನ್ಗೆ 2035ರವರೆಗೆ ಕಾಲಾವಕಾಶ ಕೂಡ ಇದೆ. ಹೌದು ಹೌದು. ಅಂದ್ರೆ ಉನ್ನತ ಶಿಕ್ಷಣ ಪುನರ್ರಚನೆ ಮತ್ತು ಬಲವರ್ಧನೆಗೆ, ಬೋಧನೆ ಮತ್ತು ಸಂಶೋಧನೆಗಳಿಗೆ ಸಮಾನ ಒತ್ತು, ಉನ್ನತ ಶಿಕ್ಷಣ ಸಂಸ್ಥೆಗಳ ಸ್ವಾಯತ್ತತೆ ಮತ್ತು ದಾಖಲಾತಿ ಪ್ರಮಾಣವನ್ನ 50ಕ್ಕೆ ಏರಿಸಬೇಕು ಅಂತ ಹೇಳಿ 2035 ತನಕ ಅಂದ್ರೆ ಉದ್ದೇಶ ಇಟ್ಕೊಂಡಿದ್ದಾರೆ. ಇದು 2020ರಿಂದ 2040ನೇ ಇಸ್ವಿ ತನಕನೂ ಕೂಡ ಈ ನೀತಿ ಜಾರಿಯಲ್ಲಿರುತ್ತೆ. ಹಾಗಾಗಿ ಟೈಮ್ ಇದೆ. ದೇಶದ ಪ್ರಗತಿಗೆ ಪ್ರಮುಖ ಪಾತ್ರ ವಹಿಸುವ ಸಂಶೋಧನಾ ಕ್ಷೇತ್ರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಾವೇನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಏನ್ ಕರಿತೀವಿ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಕೌಶಲ್ಯ, ತಾಂತ್ರಿಕ ಶಿಸ್ತು, ಶ್ರೇಷ್ಠ ತಜ್ಞತೆ, ಸ್ಕಿಲ್ಸ್, ಟೆಕ್ನಿಕಲ್ ಎಬಿಲಿಟಿ ಅಂಡ್ ಡಿಸಿಪ್ಲಿನ್ ಅಂಡ್ ಎಕ್ಸ್ಪರ್ಟೈಸ್, ಇದರ ಬೇಸಿಸ್ ಮೇಲೆ 21ನೇ ಶತಮಾನದ ಜಾಗತಿಕ ಸವಾಲುಗಳಿಗೆ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಳ್ಳೋದು. ಆ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹುದೊಡ್ಡ ಪರಿವರ್ತನೆ ಗ್ಯಾರಂಟಿ ಆಗುತ್ತೆ. ಪರಿವರ್ತನೆಗಾಗಿ ಕಾಯಬೇಕು, ಹಾಗೇನೆ ಬರುವಂತ ಸಾಧ್ಯತೆ ಇದೆ. ವಿಶ್ಲೇಷಣೆ ಇಲ್ಲದೆ ನಾವು ಇದನ್ನ ಯೋಚನೆ ಮಾಡಬಾರ್ದು ಅಂತನೂ ಕೂಡ ತಾವು ಹೇಳ್ತೀರಾಗಿದ್ರೆ. ಹೌದು ಸರ್, ಹೌದು ಹೌದು. ವಿಶ್ಲೇಷಣೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ನೀತಿಯ ರೂಪುರೇಷೆಗಳನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಏನಿದೆ ಅಂದ್ರೆ ನಾವು ಸುಮಾರು ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ನಮ್ಮ ತೇಜಸ್ವಿ ಕಟ್ಟಿಮನಿ ಅಂತ ಹೇಳಿ ಅವರು ಕುಲಪತಿಗಳಿದ್ದಾರೆ, ತಿರುಪತಿ ಬುಡಕಟ್ಟು ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡು ಸಮಿತಿ ಸದಸ್ಯರಾಗಿದ್ರು. ಅವರು ಹೇಳಿದ್ದಾರೆ, ಶಿಕ್ಷಣ ನಿಂತ ನೀರಾಗಬಾರದು, ಅದು ಕಾಲ ಕಾಲಕ್ಕೆ ಬದಲಾವಣೆ ಹೊಂದುತ್ತಾ ಸಾಗಬೇಕು. ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುವ ಹೊಸ ಶಿಕ್ಷಣ ನೀತಿಯಿಂದ ಅಮೂಲಾಗ್ರ ಬದಲಾವಣೆ ಆಗಲಿದೆ. ಬದಲಾವಣೆಗಾಗಿ ಕಾಯಬೇಕು. ಹೌದು, ಬದಲಾವಣೆ ಓವರ್ ನೈಟ್ ಆಗಲ್ಲ, ಬದಲಾವಣೆ ಆಗ್ಲಿಕ್ಕೆ ಕಾಯ್ಲೇಬೇಕು. ಯಾಕೆಂತ ಹೇಳಿದ್ರೆ ಈ ನೀತಿ ಬರ್ಲಿಕ್ಕೇನೆ 34 ವರ್ಷ ಆಗಿದೆ. ನಮ್ಮ 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 ದೇಶದಲ್ಲಿ 3ನೇ ನೀತಿ ಇದು ಸ್ವಾತಂತ್ರ್ಯ ನಂತರ 3ನೇ ರೀತಿ ಇದು ಬಂದಿದೆ. NEP ಉತ್ತಮ ನೀತಿಯಾಗಿದೆ. ಇದನ್ನು ಮುಂದಿನ 30-20 ವರ್ಷ ಕ್ಷೇತ್ರದಲ್ಲಿ ಗುರುತರ ಬದಲಾವಣೆಗಾಗಿ ರೂಪಿಸಲಾಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ಳೋದು. ಡಾಕ್ಟರ್ ನಾಗರಾಜ್ ಅವರೇ, ತಾವು ಈ ಕ್ಷೇತ್ರದಲ್ಲಿ ಬಹಳಷ್ಟು ದುಡಿಮೆಯನ್ನು ಮಾಡಿರೋದ್ರಿಂದ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳ್ತೀರಿ? ಭಾರತದ ಶಿಕ್ಷಣಕ್ಕೆ ಹೊಸ ದೃಷ್ಟಿ ನೀಡಿರುವ ರಾಷ್ಟ್ರೀಯ ಶಿಕ್ಷಣ ನೀತಿ ಇದೀಗ ದೇಶದಲ್ಲಿ ಒಂದು ಹೊಸ ಅಲೆಯನ್ನೇ ಎಬ್ಬಿಸಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ಚರ್ಚಿಸಲಾಗುತ್ತಿರುವ ಏಕೈಕ ವಿಷಯ ರಾಷ್ಟ್ರೀಯ ಶಿಕ್ಷಣ ನೀತಿ. ಈ ಶಿಕ್ಷಣ ನೀತಿಯ ಸಾರ್ಥಕತೆ ಇರುವುದು ಇದರ ಅನುಷ್ಠಾನದಲ್ಲಿ. ಅನುಷ್ಠಾನಕ್ಕೆ ಬಹು ಮುಖ್ಯವಾಗಿ ಬೇಕಾಗಿರುವುದು ಒಂದು ಬದಲಾದ ಮನಸ್ಥಿತಿ. ಅಂತಿಮವಾಗಿ ಇದರ ಅನುಷ್ಠಾನದ ಜವಾಬ್ದಾರಿಯನ್ನು ನಾವೇ ಹೊತ್ತಿದ್ದೇವೆ. ವಿಶ್ವವಿದ್ಯಾನಿಲಯಗಳು, ಶಿಕ್ಷಣ ಸಂಸ್ಥೆಗಳು, ಶಿಕ್ಷಕರು, ನೀತಿ ರೂಪಕರು, ಶಿಕ್ಷಣ ಪ್ರವರ್ತಕರು ಎಲ್ಲರದ್ದು ಒಂದು ಮಹತ್ವದ ಪಾತ್ರ ಇದೆ. ಈಗಾಗಲೇ ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ಮುಂದಾಳತ್ವ ವಹಿಸಿ ದಿಕ್ಸೂಚಿಯನ್ನು ಹೊರತಂದಿದೆ. ಈಗ ನಮ್ಮುಂದಿರುವ ದೊಡ್ಡ ಸವಾಲೆಂದರೆ ನೀತಿಯ ತಿರುಳನ್ನು ಅರಿತು ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸುವುದು. ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ಹೆಚ್ಚಿನ ಜನ ಇದನ್ನು ಆಗಬೇಕು ಅಂತ ಹೇಳಿ ನನ್ನ ಆಸೆ. NEP ಯಶಸ್ವಿಯಾಗಲಿ ಅನ್ನೋದು ನಮ್ಮೆಲ್ಲರ ಆಶಯನೂ ಕೂಡ ಹೌದು. ಡಾಕ್ಟರ್ ನಾಗರಾಜ್ ಅವರೇ, ತಾವು 2 ವಾರಗಳ ಕಾಲ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದು NEPಯಲ್ಲಿ ಉನ್ನತ ಶಿಕ್ಷಣದಲ್ಲಿ ಆಗತಕ್ಕಂಥ ಬದಲಾವಣೆ ಬಗ್ಗೆ ಮಾಹಿತಿಯನ್ನು ಹೇಳಿದಿರಿ. ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ತೆ. ನಮಸ್ತೆ ಕೇಳುಗರೆ, ನಮ್ಮ ಈ NEP ಕಾರ್ಯಕ್ರಮ ಸರಣಿಯನ್ನು ನೀವು ಸಂಪೂರ್ಣವಾಗಿ
ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ನಲ್ಲಿ ಕೇಳಬಹುದು. ಬೇರೆಯವರಿಗೂ ಕೇಳಿಸೋದಕ್ಕೆ ಅವಕಾಶ ಇದೆ. ಇದನ್ನೆಲ್ಲ ಕೇಳಿಸ್ತೀರಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ಇದುವರೆಗೂ ಎನ್ಇಪಿ ಸರಣಿಯಲ್ಲಿ ಉನ್ನತ ಶಿಕ್ಷಣದಲ್ಲಿನ ಬದಲಾವಣೆ ಕುರಿತಂತೆ ಶಿವಮೊಗ್ಗದ ಪ್ರೇರಣಾ ಎಜುಕೇಷನ್ ಮತ್ತು ಸೋಷಿಯಲ್ ಟ್ರಸ್ಟ್ನ ಚೀಫ್ ಕೋಆರ್ಡಿನೇಟರ್ ಡಾ ನಾಗರಾಜ್ ಆರ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ ಎಸ್ಆರ್ ಭಟ್. ಇದು ಇಂದಿನ ಬಾಂಧನಿ ಪೂರಕ ಶಿಕ್ಷಣ